ಈ ವಿಡಿಯೋದಲ್ಲಿ ನಾವು ವಿಭಿನ್ನವಾಗಿ ಒಂದು ಪ್ರಯೋಗ ಮಾಡೋಣ. ನಮ್ಮ ಸಬ್ ಕಾನ್ಷಿಯಸ್ ಮೈಂಡ್ನ ಹಣಕ್ಕಾಗಿ ತಯಾರು ಮಾಡೋಣ. ನೀವೀಗ ಒಂದು ಆ್ಯಕ್ಟಿವಿಟಿ ಬಗ್ಗೆ ಯೋಚಿಸಿ. ಯಾವ ರೀತಿ ನಿಮಗೆ ಗ್ಯಾರಂಟಿಯಾಗಿ ಇದಕ್ಕೆ ರಿಸಲ್ಟ್ ಸಿಗ್ತದೆ, ಇದನ್ನು ನಾನು ಅಚೀವ್ ಮಾಡ್ತೀನಿ ಅನ್ನುವಂಥದ್ದು. ಅಂದರೆ ನೀವು ಬೈಕ್ ಓಡಿಸ್ತಾ ಇದ್ದೀರಾ, ನಿಮ್ಗೆ ಗೊತ್ತಿದೆ ನಾನು ಬೈಕ್ ಆರಾಮಾಗಿ ಓಡಿಸ್ತೀನಿ ಅಂತ. ಅಥವಾ ಕಾರ್ ಓಡಿಸ್ತಾ ಇದ್ದೀರಾ, ನಿಮ್ಗೆ ಗೊತ್ತಿದೆ ನಾನು ಆರಾಮಾಗಿ ಕಾರ್ ಓಡಿಸ್ತೀನಿ ಅಂತ. ಅಥವಾ ನೀವು ಅಡುಗೆ ಮಾಡ್ತಾಯಿದ್ದೀರಾ, ನಿಮ್ಗೆ ಗೊತ್ತಿದೆ ನಾನು ಚೆನ್ನಾಗಿ ಅಡುಗೆ ಮಾಡ್ತೀನಿ ಅಂತ. ಆ ರೀತಿ ಅದರ ಬಗ್ಗೆ ಪಿಕ್ಚರ್ ನೋಡಿ, ಇಮೇಜ್ ನೋಡಿ, ಚಿತ್ರ ನೋಡಿ, ಕ್ವಾಲಿಟಿ ನೋಡಿ ಎಷ್ಟು ಸೂಪರಾಗಿದೆ. ನಿಮಗೆ ಕ್ಲಿಯರಾಗಿ ಪಿಕ್ಚರ್ ಕಾಣ್ತಾ ಇದೆಯಾ? ಸ್ಪಷ್ಟವಾಗಿ ಕಾಣ್ತಾ ಇದೆಯಾ? ಇದು ನನಗೆ ಗ್ಯಾರಂಟಿಯಾಗಿ ಸಿಗ್ತದೆ, ಅನ್ಲಿಮಿಟೆಡಾಗಿ ಸಿಗ್ತದೆ. ಇನ್ನೂ ಕ್ಲಿಯರಾಗಿ ನೋಡಿ. ನೀವೀಗ ಎಷ್ಟು ಕ್ಲಿಯರಾಗಿ ನಿಮಗೆ ಗ್ಯಾರಂಟಿಯಾಗಿ ಸಿಕ್ಕಿದೆ, ಇದು ನಾನು ಮಾಡ್ತೀನಿ ಅಂತ ನಿಮ್ಗೆ ಅನಿಸ್ತೋ, ಎಷ್ಟು ಸ್ಪಷ್ಟವಾಗಿ ನೋಡಿದ್ರೋ, ಅದೇ ರೀತಿ ನೀವು ಹಣನ ನೋಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ರೆ ಹಣ ನಿಮ್ಮ ಹತ್ರ ಬರಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಅಂದರೆ ಅಷ್ಟು ಗ್ಯಾರಂಟಿ ಇರಬೇಕು ನಿಮಗೆ, ಅಷ್ಟು ನಂಬಿಕೆ ಇರಬೇಕು ನನಗೆ ಸಿಕ್ಕೇ ಸಿಗ್ತದೆ ಅಂತ. ನಾವಿಲ್ಲಿ ಸಕ್ಸಸ್ಗಾಗಿ, ಹಣಕ್ಕಾಗಿ, ಸಂಪತ್ತು ಸಮೃದ್ಧಿಗಾಗಿ ನಮ್ಮ ಮೈಂಡನ್ನು ರೆಡಿ ಮಾಡೋಣ. ನಾವು ನಮ್ಮ ಮೈಂಡಿಗೆ ಸರಿಯಾದ ಡೈರೆಕ್ಷನ್ ಕೊಟ್ಟಾಗ, ಅಂದರೆ ಪೈಲಟ್ ಹೋಗಿ ವಿಮಾನದಲ್ಲಿ ಕೂತ್ಕೊಂಡು ಆಟೋ ಮೋಡಲ್ ಇಟ್ಟಾಗ ಅದು ಅದ್ರ ಪಾಡಿ ಕೆಲಸ ಮಾಡುತ್ತೆ. ಪೈಲಟ್ ಆರಾಮಾಗಿ ಕೂತ್ಕೊಂಡಿರ್ಬೋದು. ಅಂದರೆ ನಮ್ಮ ಸಬ್ ಕಾನ್ಷಿಯಸ್ ಮೈಂಡಲ್ಲಿ ನಾವು ಸರಿಯಾಗಿ ಇನ್ಸ್ಟಾಲ್ ಮಾಡಿದಾಗ ಅದು ತನ್ನ ಕೆಲಸ ಸರಿಯಾಗಿ ಮಾಡ್ತದೆ. ಈಗ ನೀವೇನು ಮಾಡಬೇಕಂದ್ರೆ ಕಂಫರ್ಟೇಬಲ್ ಆದಂತಹ ಜಾಗದಲ್ಲಿ ಕುಳಿತುಕೊಂಡು ಶ್ವಾಸ ತಗೊಳ್ಳಿ, ಬಿಡಿ, ಶ್ವಾಸ ತಗೊಳ್ಳಿ, ಬಿಡಿ. ನೀವೀಗ ನಿಮ್ಮ ಹಣದ ಬಗ್ಗೆ, ಸಂಪತ್ತಿನ ಬಗ್ಗೆ ಯೋಚಿಸಿ. ಯಾವ ರೀತಿ ನಿಮ್ಮ ಮೈಂಡ್ ಸಂಪತ್ತಿನ ಬಗ್ಗೆ ಯೋಚಿಸ್ತಾ ಇದೆ ನೋಡಿ. ಅಂದರೆ ನಿಮ್ಮ ದುಡ್ಡು, ಬಂಗಾರ, ಒಡವೆ, ಕಾರು, ಬಂಗ್ಲೆ ಏನೇನು ನಿಮ್ಗೆ ಕಾಣ್ತಾ ಇದೆ ನೋಡಿ. ಹಣ, ಸಂಪತ್ತು ಅಂದರೆ, ಶ್ರೀಮಂತಿಕೆ ಅಂದರೆ ನಿಮಗೆ ಏನು ಕಣ್ಮುಂದೆ ಬರ್ತಾ ಇದೆ, ನಿಮ್ಮ ಮೈಂಡ್ ಏನು ನೋಡ್ತಾ ಇದೆ, ಸರಿಯಾಗಿ ನೋಡಿ. ಅದು ಚಿತ್ರ ಥರ ಬರ್ತಾ ಇದೆಯಾ ಅಥವಾ ಮೂವಿ ಥರ, ಸಿನಿಮಾ ಥರ ಬರ್ತಾ ಇದೆಯಾ ನೋಡಿ. ಕಲರ್ಫುಲ್ ಆಗಿದೆಯಾ, ಬ್ಲ್ಯಾಕ್ ಆ್ಯಂಡ್ ವೈಟ್ ಆಗಿದೆಯಾ, ಸರಿಯಾಗಿ ನೋಡಿ. ಬ್ರೈಟಾಗಿ ಕಾಣ್ತಾ ಇದೆಯಾ, ಬ್ಲರ್ರಾಗಿ ಕಾಣ್ತಾ ಇದೆಯಾ, ಸರಿಯಾಗಿ ನೋಡಿ. ಸಮೀಪ ಕಾಣ್ತಾ ಇದೆಯಾ, ದೂರ ಕಾಣ್ತಾ ಇದೆಯಾ, ಸರಿಯಾಗಿ ನೋಡಿ. ಸೈಜ್ ಚಿಕ್ಕದಾಗಿ ಕಾಣ್ತಾ ಇದೆಯಾ, ದೊಡ್ಡದಾಗಿ ಬ್ರೈಟಾಗಿ ಕಾಣ್ತಾ ಇದೆಯಾ ನೋಡಿ. ಆ ಕಾರಲ್ಲಿ ಆ ಒಡವೆ ಹತ್ರ ನೀವು ಹತ್ತಿರ ಇದ್ದೀರಾ ಅಥವಾ ದೂರ ಇದ್ದೀರಾ, ಸರಿಯಾಗಿ ನೋಡಿ. ಅದರ ಸೌಂಡ್ ನಿಮಗೆ ಕೇಳಿಸ್ಕೊಳ್ಳಿಕ್ಕೆ ಆಗ್ತಾ ಇದೆಯಾ ಅಥವಾ ಸಣ್ಣದಾಗಿ ಬರ್ತಾ ಇದೆಯಾ, ಸರಿಯಾಗಿ ಕೇಳಿಸ್ಕೊಳ್ಳಿ. ಆ ಹಣ, ಆ ಒಡವೆ, ಕಾರು, ಬಂಗ್ಲೆ ಎಲ್ಲವನ್ನು ಸ್ಪರ್ಶ ಮಾಡಿದಾಗ ನಿಮ್ಮ ಫೀಲಿಂಗ್ ಏನು? ಆ ಫೀಲ್ ಎಲ್ಲಿಂದ ಬರ್ತಾ ಇದೆ? ಈಗ ಕಣ್ಣನ್ನು ತೆರೀರಿ. ನಿಮಗೆ ಸರಿಯಾಗಿ ಕಲ್ಪನೆ ಮಾಡ್ಕೊಳ್ಳಿಕ್ಕೆ ಆಗ್ತಾ ಇಲ್ಲ ಅಂದರೆ ನಿಮ್ಮ ಮೈಂಡ್ಗೆ ಎಲ್ಲಿ ಹೋಗಬೇಕು, ಏನು ಮಾಡಬೇಕು ಅಂತ ಹೇಗೆ ಗೊತ್ತಾಗುತ್ತೆ? ನೀವು ಇಲ್ಲಿಂದ ಬೆಂಗಳೂರಿಗೆ ಹೋಗಿದ್ದೀರಾ, ಅಲ್ಲಿ ಯಾರಿಗೆ ಮೀಟ್ ಮಾಡಬೇಕು, ಅವ್ರ ಮುಖ ಯಾವ ರೀತಿ ಇದೆ ಅಂತ ನಿಮ್ಗೆ ಗೊತ್ತಿಲ್ಲ ಅಂದರೆ ಆ ವ್ಯಕ್ತಿ ನಿಮ್ಮ ಕಣ್ಮುಂದೆ ಹೋದರೂ ಸಹ ನಿಮಗೇನು ಗೊತ್ತಾಗಲ್ಲ. ಅದೇ ರೀತಿ ನಮ್ಮ ಮೈಂಡಿಗೆ ಸಂಪತ್ತು, ಸಫಲತೆ ಅಂದರೆ ಏನು ಅಂತ ಏನೂ ಗೊತ್ತಿಲ್ಲ ಅಂದರೆ ಅದಕ್ಕೆ ಅವಕಾಶ ಸಿಗದ್ರೂ ಸಹ, ಸಂಪತ್ತು ಬಂದರೂ ಸಹ ಅದನ್ನು ಯುಟಿಲೈಸ್ ಮಾಡ್ಕೊಳ್ಳಿಕ್ಕೆ ಆಗಲ್ಲ. ನೀವು ಹಣ, ಸಂಪತ್ತು ಅಂದಾಗ ನಿಮ್ಮ ಇಂಟರ್ನಲಲ್ಲಿ ನಿಮ್ಮ ಸಂಪತ್ತಿಂದ ಎಷ್ಟು ದೂರ ಇದ್ರಿ ಅಥವಾ ಹತ್ತಿರ ಇದ್ದೀರಾ, ಅದರ ಮೇಲೆ ನಿಮ್ಮ ಸಂಪತ್ತಿನ ಕ್ವಾಲಿಟಿ ನಿರ್ಧಾರ ಆಗ್ತದೆ. ನೀವು ಒಳಗಡೆ ಏನಾದರೂ ಚೆನ್ನಾಗಿ ಫೀಲ್ ಮಾಡಿದ್ರಿ, ಆ ದುಡ್ಡು, ಸಂಪತ್ತು, ಕಾರು, ಒಡವೆ ಎಲ್ಲ ಕ್ಲಿಯರಾಗಿ ಸ್ಪಷ್ಟವಾಗಿ ನೋಡಿದ್ರಿ ಅಂದರೆ ಹೊರಗಡೆ ಸಹ ಅದೇ ಕಾಣಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಉದಾಹರಣೆಗೆ ನೀವು ಒಬ್ಬರ ಬಗ್ಗೆ ಕೆಟ್ಟದಾಗಿ ಯೋಚನೆ ಮಾಡ್ತಾ ಇದ್ದೀರಾ, ಅವ್ರು ಕಂಡ್ರೆ ನಿಮ್ಗೆ ಆಗಲ್ಲ ಅಂದರೆ ಹೊರಗಡೆ ಔಟ್ರ್ ವರ್ಲ್ಡಲ್ಲಿ ಅವ್ರು ಬಂದಾಗ ನೀವು ಅವ್ರ ಮೇಲೆ ದ್ವೇಷದಲ್ಲಿ ಇರ್ತೀರ. ಅದೇ ನೀವು ಯಾರಿಗಾದರೂ ಪ್ರೀತಿಸ್ತಾ ಇದ್ದೀರಾ, ಇಷ್ಟಪಡ್ತೀರಾ ಅಂದರೆ ಅವರು ನಿಮಗೆ ಹೊರಗಡೆ ಸಿಕ್ಕಿದಾಗ ಸ್ಮೈಲ್ ಕೊಡ್ತೀರಾ,
ಅದೇ ರೀತಿ ಸಂಪತ್ತಿಗಾಗಿ ನಮ್ಮ ಮೈಂಡು ಒಳಗಡೆಯಿಂದ ತಯಾರಾಗಿದ್ದಾಗ ಹೊರಗಡೆ ಸಹ ಅದು ನೋಡುತ್ತೆ, ಅಟ್ರಾಕ್ಟ್ ಮಾಡುತ್ತದೆ. ಇಲ್ಲಿ ಇನ್ನೊಂದು ಪ್ರಯೋಗ ಮಾಡೋಣ. ಅಡ್ವಾನ್ಸ್ ಲೆವೆಲಲ್ಲಿ ಒಂದು ಜಾಗ ಸೆಲೆಕ್ಟ್ ಮಾಡಿ ಕೂತ್ಕೊಳ್ಳಿ. ಈಗ ಯೋಚಿಸಿ, ಯೂನಿವರ್ಸ್ ನನಗೆ ಯಾವಾಗಲೂ ಅನ್ಲಿಮಿಟೆಡ್ ಆಗಿ ಅನ್ಕಂಡೀಷ್ನಲ್ ಆಗಿ ಕೊಡುವಂಥದ್ದು ಏನು ಅಂತ. ಒಂದು ಎಕ್ಸಾಂಪಲ್ ಅಂದರೆ ಗಾಳಿ ತಗೊಳ್ಳೋಣ. ಅದು ನಿಮಗೆ ಅನ್ಲಿಮಿಟೆಡ್ ಆಗಿ ಅನ್ಕಂಡೀಷ್ನಲ್ ಆಗಿ ಎಷ್ಟು ಬೇಕೋ ಅಷ್ಟು ಸಿಗ್ತದೆ, ಕೊಡ್ತಾ ಇದೆ ಯೂನಿವರ್ಸ್ ನಿಮಗೆ. ಈಗ ಕಣ್ಣು ಮುಚ್ಕೊಂಡು ಗಾಳಿ ಬಗ್ಗೆ ಯೋಚಿಸಿ. ಗಾಳಿ ನಿಮ್ಮ ಹತ್ರ ಅನ್ಲಿಮಿಟೆಡ್ ಆಗಿ ನಿರಂತರವಾಗಿ ಬರ್ತಾ ಇದೆ, ಇನ್ನು ಮುಂದೆನೂ ಬರ್ತಾನೆ ಇರ್ತದೆ. ಅದನ್ನು ನಿಮ್ಮ ಮೈಂಡಲ್ಲಿ ಫೀಲ್ ಮಾಡಿ, ನಿಮ್ಮ ದೇಹದಲ್ಲಿ ಫೀಲ್ ಮಾಡಿ, ಆ ಟಚ್ಚನ್ನ ಎಂಜಾಯ್ ಮಾಡಿ. ಗಾಳಿ ನಿಮಗೆ ಬಂದು ಸೋಗ್ತಾ ಇದೆ, ಅದನ್ನು ಫೀಲ್ ಮಾಡಿ. ಅನ್ಲಿಮಿಟೆಡ್ ಏರ್ ನಿಮ್ಮ ಹತ್ರ ಬರ್ತಾ ಇದೆ. ನಿಮ್ಮ ಹಾವಭಾವ, ಫೇಶಿಯಲ್ ಎಕ್ಸ್ಪ್ರೆಷನ್ನ ಎಂಜಾಯ್ ಮಾಡಿ, ಫೀಲ್ ಮಾಡಿ. ನೀವು ಮಲ್ಕೊಂಡಾಗಲೂ ಸಹ ಅದು ಬಂದು ನಿಮ್ಮನ್ನು ಟಚ್ ಮಾಡ್ಕೊಂಡು ಹೋಗ್ತಾ ಇದೆ. ಈಗ ಆ ಗಾಳಿ ಯಾವ ರೀತಿ ನಿಮಗೆ ಬಂದು ಸೋಗ್ತಾ ಇದೆಯೋ, ಅನ್ಲಿಮಿಟೆಡ್ ಆಗಿ ನಿಮ್ಮ ಹತ್ರ ಬರ್ತಾ ಇದೆಯೋ, ಆ ಗಾಳಿ ಜೊತೆ ನೀವು ಅಂದ್ಕೊಂಡಂತಹ ಸಂಪತ್ತು, ಹಣ, ಬಂಗಾರ, ಡೈಮಂಡ್ ಆ ಗಾಳಿಯಲ್ಲಿ ಮಿಕ್ಸ್ ಆಗಿ ಬಂದು ನಿಮ್ಮ ಹತ್ರ ಸೇರ್ತಾ ಇದೆ. ಫೀಲ್ ಮಾಡಿ. ಏರ್ನ, ಗಾಳಿನ ಯಾವ ರೀತಿ ನೀವು ಫೀಲ್ ಮಾಡ್ತಾ ಇದ್ರೋ ಅದೇ ರೀತಿ ವೆಲ್ತ್ನ ಫೀಲ್ ಮಾಡಿ. ಎಂಜಾಯ್ ಮಾಡಿ. ಆ ಪಿಕ್ಚರ್ನ ಸರಿಯಾಗಿ ನೋಡಿ, ಫೀಲ್ ಮಾಡಿ. ಯೂನಿವರ್ಸಿಂದ ಗಾಳಿ ಯಾವ ರೀತಿ ನಿಮಗೆ ಅನ್ಲಿಮಿಟೆಡ್ ಆಗಿ ಅನ್ಕಂಡೀಷನಲ್ ಆಗಿ ಸಿಗ್ತಾ ಇದೆಯೋ ಅದೇ ರೀತಿ ಹಣದ ಹೊಳೆ ನಿಮ್ಮ ಹತ್ರ ಹರಿತಾ ಇದೆ. ಹಣದ ಹರಿವು ನಿಮ್ಮ ಕಡೆ ಬರ್ತಾ ಇದೆ. ಫೀಲ್ ಮಾಡಿ. ಧನ್ಯತಾ ಭಾವದಿಂದ ಅದನ್ನು ಫೀಲ್ ಮಾಡಿ. ಗ್ರೇಟ್ಫುಲ್ಲಿಂದ ಅದನ್ನು ಫೀಲ್ ಮಾಡಿ. ನಿಮ್ಮ ಸಂಪತ್ತು ನಿಮ್ಮ ಹತ್ರ ಅನ್ಲಿಮಿಟೆಡ್ ಆಗಿ ಬರ್ತಾ ಇದೆ, ಅದನ್ನು ಫೀಲ್ ಮಾಡಿ. ವೆಲ್ತ್ ಈಸ್ ಕಮಿಂಗ್ ಟು ಮೀ ಎವ್ರಿ ಟೈಮ್. ಫೀಲ್ ಮಾಡಿ. ಹಣ ನಿರಂತರವಾಗಿ ನನ್ನ ಹತ್ರ ಬರ್ತಾ ಇದೆ. ಫೀಲ್ ಮಾಡಿ. ನಾನು ಈ ಹಣಕ್ಕೆ ಯೋಗ್ಯನಾಗಿದ್ದೇನೆ, ಈ ಸಂಪತ್ತಿಗೆ ಅರ್ಹನಾಗಿದ್ದೇನೆ. ಫೀಲ್ ಮಾಡಿ. ಹಣ ನನ್ನ ಹತ್ರ ನಿರಂತರವಾಗಿ ಹರಿತಾ ಇದೆ. ಫೀಲ್ ಮಾಡಿ. ಈ ಒಂದೇ ನಂಬಿಕೆ ನಿಮ್ಮ ತಲೆಯಲ್ಲಿರಬೇಕು. ಹಣ ನನ್ನ ಹತ್ರ ನಿರಂತರವಾಗಿ ಅನ್ಲಿಮಿಟೆಡ್ ಆಗಿ ಬರ್ತಾ ಇದೆ. ಫೀಲ್ ಮಾಡಿ. ವೆಲ್ತ್ ಈಸ್ ಕಮಿಂಗ್ ಟು ಮೀ ಎವ್ರಿ ಟೈಮ್. ಹಣ ನಿರಂತರವಾಗಿ ನನ್ನ ಜೀವನದಲ್ಲಿ ಹರಿದು ಬರ್ತಾ ಇದೆ. ಫೀಲ್ ಮಾಡಿ. ಈಗ ನಿಧಾನವಾಗಿ ಕಣ್ಣನ್ನು ತೆರೀರಿ. ಇನ್ನೊಂದು ಸಲ ಕಣ್ಣು ಮುಚ್ಕೊಳ್ಳಿ. ವೆಲ್ತ್ ಅಂದರೆ ಏನು ಒಂದು ಸಲ ನೋಡಿ. ನಿಮ್ಮ ಇಂಟರ್ನಲ್ ವರ್ಲ್ಡಲ್ಲಿ ಹಣ, ಸಂಪತ್ತು ಅಂದರೆ ನಿಮ್ಮ ಪ್ರಕಾರ ಏನು ನೋಡಿ. ಹಣ, ಒಡವೆ, ಕಾರು, ಬಂಗ್ಲೆ,
ನಿಮ್ಮ ಬ್ಯಾಂಕ್ ಬ್ಯಾಲೆನ್ಸ್ ಎಲ್ಲವನ್ನು ನೋಡಿ. ಕಣ್ಣನ್ನು ತೆರೀರಿ. ಮೈಂಡಲ್ಲಿ ಕ್ಲಿಯರ್ ಪಿಕ್ಚರ್ ಬರೋ ತನಕ ಇದನ್ನು ಪ್ರಾಕ್ಟೀಸ್ ಮಾಡ್ತಾನೆ ಇರಿ. ನಿಮ್ಗೆ ಯಾವ ರೀತಿ ಅಂದರೆ ಕಣ್ಣು ಮುಚ್ಚಿದ್ರೆ ನಿಮ್ಮ ವೆಲ್ತ್ ಸ್ಪಷ್ಟವಾಗಿ ಕಾಣಬೇಕು, ಆ ಮಟ್ಟಿಗೆ ಪ್ರಾಕ್ಟೀಸ್ ಮಾಡಿ. ಆವಾಗ ನಿಜ ಜೀವನದಲ್ಲಿ ನಿಮ್ಮಲ್ಲಿ ಹಣ, ಅವಕಾಶಗಳು ಎಲ್ಲ ಬರ್ತದೆ. ಆ ರೀತಿಯ ಜನ ಸಿಗ್ತಾರೆ.